ಬಾಣಂತಿಯನ್ನ ಹೆಗಲ ಮೇಲೆ ಹೊತ್ತು ಉಕ್ಕಿ ಹರಿವ ಹೊಳೆ ದಾಟಿದ ವ್ಯಕ್ತಿ ಎದೆ ಜಲ್ಲೆನಿಸುವ ಘಟನೆ ನಡೆದಿದ್ದಲ್ಲಿ ಆಂಧ್ರದ ಅಲ್ಲೂರಿ ಸೀತಾರಾಮ್ ರಾಜು ಜಿಲ್ಲೆಯ ಅಡ್ಡತಿಗಾಲ ಮಂಡಲದ ಪಿಂಜಾರಕೊಂಡ ತಾಂಡಾದಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಎಎಸ್ಆರ್ ಜಿಲ್ಲೆಯ ಎಲ್ಲ ಹೊಳೆಗಳು ಉಕ್ಕಿ ಹರಿಯುತ್ತಿವೆ. ಸಮರ್ಪಕ ರಸ್ತೆಗಳು, ಮೋರಿಗಳ ಕೊರತೆಯಿಂದ ಬಳಲುತ್ತಿರುವ ಗ್ರಾಮಗಳ ಜನರು ಅಪಾಯ ಲೆಕ್ಕಿಸದೆ ನೀರಿನಲ್ಲಿ ಮುಂದೆ ಸಾಗಿ ಅದೇ ರೀತಿ ಪಿಂಜಾರಕೊಂಡದ ಮಹಿಳೆ ಮತ್ತು ನವಜಾತ ಶಿಶುವನ್ನು ಮತ್ತು ಇತರ ಬ್ಯಾರೇಜ್ ಮೇಲೆ ಧುಮುಕಿ ರಭಸವಾಗಿ ಹರಿಯುವ ನೀರಿನಲ್ಲಿ ಹೊತ್ತೊಯ್ದ ದೃಶ್ಯ ಇದೆ ಜಲ್ಲೆನಿಸುವಂತಿದೆ. ಉಕ್ಕಿ ಹರಿಯುವ ಹೊಳೆ ನೀರಿನಲ್ಲಿ ಅಪಾಯವನ್ನು ಲೆಕ್ಕಿಸದೆ ಬುಡಕಟ್ಟು ಸಮುದಾಯದ ವ್ಯಕ್ತಿಯೊಬ್ಬ ಬಾಣಂತಿಯನ್ನು ಹೆಗಲ ಮೇಲೆ ಹೊತ್ತೊಯ್ದು ಮತ್ತೊಬ್ಬ ವ್ಯಕ್ತಿಯ ನವಜಾತ ಶಿಶುವನ್ನು ಅದೇ ರಭಸವಾಗಿ ಹರಿಯುತ್ತಿದ್ದ ನೀರಿನಲ್ಲಿ ಎತ್ತಿಕೊಂಡು ಹೋಗಿರುವ ಮನಮಿಡಿಯುವ ಘಟನೆ ಶುಕ್ರವಾರ ತಾಂಡಾದಲ್ಲಿ ನಡೆದಿದೆ. ದೇಶದ ನಾನಾ ಕಡೆ ರಸ್ತೆ ಸರಿಯಾಗಿ ಇಲ್ಲದಿದ್ದರೆ ಸಾಮಾನ್ಯವಾಗಿ ಗರ್ಭಿಣಿಯರು ಮತ್ತು ಅನಾರೋಗ್ಯ ಪೀಡಿತರು ಡೋಳಿಗಳಲ್ಲಿ ಒಯ್ಯುತ್ತಾರೆ. ಆದರೆ ಪಿಂಜಾರಕೊಂಡ ಗ್ರಾಮದ ಬುಡಕಟ್ಟು ಮಹಿಳೆ ಮೆಲುಗುಳ ಜ್ಯೋತಿಕಾ ರೆಡ್ಡಿ 3 ದಿನಗಳ ಹಿಂದೆ ಕಾಕಿನಾಡ ಜಿಲ್ಲೆಯ ಯಲೇಶ್ವರಂನ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿದರು. ಡಿಸ್ಚಾರ್ಜ್ ಆದ ನಂತರ ಆಕೆಯ ಕುಟುಂಬದ ಸದಸ್ಯರು ಉಕ್ಕಿ ಹರಿಯುವ ಹೊಳೆ ದಾಟುವುದನ್ನು ಬಿಟ್ಟು ಬೇರೆ ದಾರಿಗಿಲ್ಲದೆ ಬ್ಯಾರೇಜ್ನ ಉದ್ದಕ್ಕೂ ರಭಸವಾಗಿ ಹರಿಯುವ ನೀರಿನಲ್ಲೇ ಹೋಗಿದ್ದಾರೆ. ಹೊಳೆ ದಾಟುವಾಗ ನೀರಿನ ಮಟ್ಟ ಹಲವಾರು ಬಾರಿ ಏರಿದೆ. ಆದರೆ ತಾಯಿ ಮತ್ತು ಮಗುವನ್ನು ಹೊತ್ತೊಯ್ಯುವುದನ್ನು ಆ ವ್ಯಕ್ತಿ ನಿಲ್ಲಿಸಲಿಲ್ಲ. ಅವರ ಅಪಾಯಕಾರಿ ಪ್ರಯಾಣದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನೆಟ್ಟಿಗರು ಬುಡಕಟ್ಟು ಜನರ ಸಮಸ್ಯೆಗೆ ಸರ್ಕಾರ ಇನ್ನಾದರೂ ಸ್ಪಂದಿಸಬೇಕಿದೆ ಎಂದು ಪ್ರತಿಕ್ರಿಯಿಸುತ್ತಿದ್ದಾರೆ.